ವಿಕ್ಕಿ ಕೌಶಲ್, ರಶ್ಮಿಕಾ ಮಂಡಣ್ಣ ಇವರಿಬ್ರು ಆಕ್ಟ್ ಮಾಡಿರುವಂತ ಚಹಾವ ಈ ಸಿನಿಮಾ ಇವತ್ತು ನೋಡೋದ್ರ ಜೊತೆಗೆ ಪಿಡ್ಸು ಬರೋ ಅಂತ ಸಿಚುವೇಶನ್ ಇತ್ತು. ಆಲ್ಮೋಸ್ಟ್ ಗಾನು ಕೂಡ ಆಗೋಯ್ತು. ಇವಾಗ ಬರ್ತಾ ಬರ್ತಾ ಹಿಂದಿ ಸಿನಿಮಾದವರು ಒಂದ್ ರೀತಿ ಕ್ರಂಚ್ ಕಂಟೆಂಟ್ ಗಳನ್ನ ಜಾಸ್ತಿ ಮಾಡೋದ್ರ ಕಡೆ ಕಾನ್ಸಂಟ್ರೇಟ್ ಮಾಡ್ತಾ ಇದಾರೆ. ಅದನ್ನೇ ಅವರು ಆಸ್ಕರ್ ಅವಾರ್ಡ್ ತರ ಫೀಲ್ ಮಾಡ್ತಾ ಇದಾರೆ. ಬಟ್ ಈ ಸಿನಿಮಾದ ಟ್ರೈಲರ್ ನೋಡಿದಾಗ ಏನೋ ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಿದ್ದಾರೆ ಅಂತ ಅನ್ನಿಸ್ತಪ್ಪ. ಅದು ಅಲ್ದೇನೆ ನಮ್ ಕನ್ನಡದಿಂದ ಹೋಗಿರುವಂತ ರಶ್ಮಿಕಾ ಮಂದಣ್ಣ. ಮೇನ್ ಆಗಿ ಈ ಸಿನಿಮಾ ಛತ್ರಪತಿ ಶಿವಾಜಿ ಅವರ ಮಗ ಶಂಬಾಲ ಇವ್ರ ಮೇಲೆ ಬೇಸ್ಡ್ ಆಗಿ ಮಾಡ್ತಾರೋ ಅಂತ ಸಿನಿಮಾ. ಟ್ರೂ ಇವೆಂಟ್ ಜೊತೆಗೆ ಸ್ವಲ್ಪ ಖಾರ ಮಸಾಲ ಮಿಕ್ಸ್. ಇವನು ಹಿಂದಿ ಖಾರ ಮಸಾಲ. ಮೊದಲನೇದಾಗಿ ಈ ಸಿನಿಮಾ ಮಾಡಿರೋದು ಮೆಡಾಕ್ ಫಿಲಂ ಅವರು. ಇವರು ಒಂದು ದೊಡ್ಡ ಪ್ರೊಡಕ್ಷನ್ ಹೌಸ್ ಅವರು. ನಮ್ ಕನ್ನಡದಲ್ಲಿ ಒಂಬಾಳೆ ಬ್ಯಾನರ್ಸ್ ಇದೆಯಲ್ಲ ಆ ಟೈಪ್ ಅಲ್ಲಿ ಪ್ರೊಡಕ್ಷನ್ ಹೌಸ್ ನ ಕ್ವಾಲಿಟಿನ ಸಿನಿಮಾದೊಳಗಡೆ ಎಕ್ಸ್ಪೀರಿಯನ್ಸ್ ಮಾಡಿದಾಗ ಟಾಪ್ ನಾಚ್ ಆಗಿ ಮಾಡಿದ್ದಾರೆ. ಹ್ಯಾಟ್ಸ್ ಆಫ್ ಅಂತ ಚಪ್ಪಾಳೆ ತಟ್ಟದಂತೂ ಕನ್ಫರ್ಮ್. ಆ ಲೆವೆಲ್ ಅಲ್ಲಿ ಇದೆ ಕ್ವಾಲಿಟಿ. CGI, VFX, ಗ್ರಾಫಿಕ್ಸ್ ಎಲ್ಲ ಟಾಪ್ ನಾಚ್ ಆಗಿ ಕೊಟ್ಟಿದ್ದಾರೆ. ಬಟ್ ಸಿನಿಮಾದ ಫಸ್ಟ್ ಹಾಫ್ ಎಷ್ಟು ಬೋರಿಂಗ್ ಆಗಿತ್ತು ಅಂದ್ರೆ ತಲೆ ಕೆಟ್ಟು ಕೆರ ಹಿಡಿತಾ ಇದೆ ನಂಗೆ ಅನ್ನೋ ಲೆವೆಲ್ ಅಲ್ಲಿ ನಿಮ್ಗೆ ಕನ್ಫ್ಯೂಸ್ ಮಾಡಿಸ್ಬಿಟ್ಟಿತ್ತು. ಆ ಲೆವೆಲ್ ಅಲ್ಲಿ ಅಪ್ ಅಂಡ್ ಡೌನ್ ಅಪ್ ಅಂಡ್ ಡೌನ್ ಅಪ್ ಅಂಡ್ ಡೌನ್. ಮೊದಲನೇದಾಗಿ ಟ್ರೂ ಇವೆಂಟ್ ಅಂತ ಬಂದ ತಕ್ಷಣ ಛತ್ರಪತಿ ಶಿವಾಜಿ ಮಕ್ಕಳು ಮೊಮ್ಮಕ್ಕಳು ಅವ್ರ ಬಗ್ಗೆ ಎಲ್ಲ ಸ್ಕೂಲ್ ಲೈಫ್ ಅಲ್ಲೇ ಓದ್ಕೊಂಡ್ಬಿಟ್ಟಿರ್ತೀವಲ್ಲ ನಾವು. ಅದ್ರ ಬಗ್ಗೆ ಆನ್ಸರ್ ಕೇಳಿದಾಗ ಪಟ್ ಅಂತ ತಲೆ ಕೆರ್ಕೊಂಡ್ ನಿಂತಿರ್ತೀವಿ. ಮೊದಲನೇದಾಗಿ ವಿಕ್ಕಿ ಕೌಶಲ್ ಅವರು ಈ ಸಿನಿಮಾ ಮಾಡೋದಕ್ಕೆ ತುಂಬಾನೇ ಎಫರ್ಟ್ ಹಾಕಿದ್ದಾರೆ. ಅದು ಸ್ಕ್ರೀನ್ ಪ್ಲೇ ನಲ್ಲಿ ಹೈಲೈಟ್ ಆಗಿದೆ. ಅದಲ್ದೇನೆ ಕೆಲವೊಂದಷ್ಟು ಡಿಫಿಕಲ್ಟ್ ಆಗಿರುವಂತ ಸ್ಟಂಟ್ ಒಳಗಡೆ ಡ್ಯೂಪ್ ನ ಯೂಸ್ ಮಾಡಿದ್ದಾರೆ. ಅದು ಕೂಡ ಕರೆಕ್ಟ್ ಆಗಿ ಮರ್ಜ್ ಮಾಡ್ತದೆ. ಇವನು ವಿಕ್ಕಿ ಕೌಶಲೇ ಇರಬೇಕು ಅಂತ ಡೌಟೇ ಇಲ್ಲ ಅನ್ಕೋಬೇಕು. ಆ ಲೆವೆಲ್ ಅಲ್ಲಿ ಆಕ್ಟಿಂಗ್ ನ ಸ್ಕ್ರೀನ್ ಪ್ಲೇ ಒಳಗಡೆ ಪ್ಲೇ ಮಾಡಿದ್ದಾರೆ. ಆ ಟೈಮ್ ಇಂದನೂ ಕೂಡ ಮೊಘಲರಿಗೂ ಮರಾಠರಿಗೂ ಅವಾಗಿಂದು ದ್ವೇಷ ಕಾಸ ಅನ್ನೋದು ಪಠ್ಯ ಪುಸ್ತಕಗಳೆಲ್ಲ ಕೇಳಿ ಸಾಕಾಗಿರ್ತೀರಾ. ಅದನ್ನೇ ಸಿನಿಮಾದಲ್ಲಿ ನೋಡಿದಾಗ ಅಂತ ಕಣ್ಬಿಟ್ಕೊಂಡು ನೋಡೋದ್ರಲ್ಲಿ ಡೌಟ್ ಇಲ್ಲ. ಏನಂತೀರಾ? ಬಟ್ ಈ ಸಿನಿಮಾ ಆ ಲೆವೆಲ್ ಅಲ್ಲಿ ಇಂಪ್ರೆಸ್ ಮಾಡ್ಲಿಲ್ಲ. ಹಂಗಂತ ಚೆನ್ನಾಗೂ ಇಲ್ಲ ಅಂತಲ್ಲ, ಮುಂದೆ ಬರ್ತೀನಿ. ಟಿಪ್ಪು ಸುಲ್ತಾನ್ ಯಾವ ರೀತಿ ಹುಲಿನ ಹಂಟ್ ಮಾಡ್ತಾರೋ ಅಂತ ಹಿಸ್ಟ್ರಿ ಇದೆಯೋ ಅದೇ ರೀತಿ ಶಂಬಾಲನ್ ಕೂಡ ಲಯನ್ ನ ಹಂಟ್ ಮಾಡ್ತಾ ಇರ್ತಾನೆ. ಬಟ್ ಯಾರು ಫಸ್ಟ್ ಹಂಟ್ ಮಾಡಿದ್ದಾರೆ ಅನ್ನೋದ್ರ ಹಿಸ್ಟ್ರಿ ನನಗಂತೂ ಗೊತ್ತಿಲ್ಲಪ್ಪ. ಅಕ್ಷಯ್ ಖನ್ನಾ ಔರಂಗಜೇಬ್ ಆಗಿ ಆಕ್ಟ್ ಮಾಡಿದ್ದಾರೆ. ನೋಡ್ತಿದ್ದಾಗನೆ ಯಾವ್ದೋ ಒಂದು ಹಾಲಿವುಡ್ ಕ್ಯಾರೆಕ್ಟರ್ ಪೈರೇಟ್ಸ್ ಆಫ್ ದಿ ಕೆರಿಬಿಯನ್ಸ್ ಬೋಟ್ ಇಂದ ಯಾವನೋ ಒಬ್ಬ ತಪ್ಪಿಸ್ಕೊಂಡ್ ಬಂದ್ಬಿಟ್ಟವನೇ ಅನ್ನೋ ಫೀಲ್ಸ್ ಕೊಡ್ತಾ ಇತ್ತು ನನ್ಗೆ. ಫೈನಲ್ ಆಗಿ ರಶ್ಮಿಕಾ ಮಂಡಣ್ಣ ಈ ಸಿನಿಮಾದೊಳಗಡೆ ಇವ್ರ ಆಕ್ಟಿಂಗ್ ನ ನೋಡ್ಬಿಟ್ಟು ಸೈಕ್ ಆಗ್ಬಿಟ್ಟಿದೆ. ನಾನು ಏನ್ ಇವ್ರು ಇನ್ನು ಪುಷ್ಪನ್ ಹೆಂಡತಿಯಾಗಿ ಇಲ್ಲಿ ಆಕ್ಟ್ ಮಾಡ್ತಾ ಇದಾರಲ್ಲ, ಸಂಭಾಜಿ ಮಹಾರಾಜ್ ಹೆಂಡತಿಯಾಗಿ ಇನ್ನು ಕನೆಕ್ಟೇ ಆಗಿಲ್ವೇ ಅನ್ಸೋ ಲೆವೆಲ್ ಅಲ್ಲಿ ಆಕ್ಟ್ ಮಾಡಿದ್ದಾರೆ. ಒಂದೊಂದ್ ಕಡೆ ರಿಪೀಟೆಡ್ ಆಗಿ ಪುಷ್ಪನ್ ಹೆಂಡತಿಯಾಗಿ ಕಾಣಿಸ್ಕೊತಾರೆ. ಪುಷ್ಪ ಸೆಕೆಂಡ್ ಹಾಫ್ ಅಲ್ಲಿ ಅರ್ಧ ಗಂಟೆ ಇನ್ನೂ ಡ್ರ್ಯಾಗ್ ಆಗುತ್ತೆ ಕೆಳಗಡೆಗೆ. ಯಾವ ಲೆವೆಲ್ ಅಲ್ಲಿ ಕರೆಕ್ಟ್ ಆಗಿ ನಿದ್ದೆಗ್ ಜಾರ್ತಾ ಇದೆ ಆ ಲೆವೆಲ್ ಅಲ್ಲಿ ಡ್ರ್ಯಾಗ್ ಮಾಡ್ಬಿಟ್ಟಿತ್ತು. ಕೊನೆ ಕ್ಲೈಮ್ಯಾಕ್ಸ್ 1 hour ನಿಮ್ನ ಯಾವ ರೀತಿ ಸ್ಟ್ರಾಂಗ್ ಆಗಿ ಹಿಡಿದು ಇಟ್ಕೊಳ್ತದೆ ಅಂದ್ರೆ ಪಕ್ಕ ಇದು ಡ್ಯೂಪೆ ಅನ್ನೋ ಲೆವೆಲ್ ಅಲ್ಲಿ ಇದ್ರೂ ಕೂಡ ಸೂಪರ್ ನ್ಯಾಚುರಲ್ ಆಗಿ ಆಕ್ಟ್ ಮಾಡಿದ್ದಾರೆ. ಅವ್ರ ಅರಮನೆ ಮೇಲೆ ಅಟ್ಯಾಕ್ ಆದ್ಮೇಲೆ ಕೊನೆವರೆಗೂ ಅವರ ಸ್ಟ್ರಗಲ್ ನ ನೋಡ್ಬೇಕು ನೀವು. ಓ ಮೈ ಗಾಡ್, ಯಾರೇ ಆಗಿದ್ರು ಅರ್ಧಕ್ಕೆ ಹಣ ಬಿಟ್ಬಿಡೋಣ, ಹೋಗ್ಬಿಡ್ತೀನಿ ನಾನು, ಇಲ್ಲ ಸಾಯಿಸ್ಬಿಡೋಣ ತೆಗೆ ಅನ್ಬಿಡಿರೋರು ಹೆಂಗೆ ಆದ್ರೂ ಮುಕ್ಕರ್ಕಂಡ್ ತಡ್ಕೊಂಡು ಕೊಡೋ ಚಿತ್ರ ಹಿಂಸೆನೆಲ್ಲ ಅನ್ಭವಿಸೋದು ಹುಡುಗಾಟನ ಅಂತ ಸಿನಿಮಾದಲ್ಲಿ ಅಂಬರೀಶ್ ಅವ್ರಿಗೆ ಅದೊಂದು ಮಾಡ್ಲಿಲ್ಲಪ್ಪ ಇಲ್ಲಿ. ಮೇನ್ ಆಗಿ ಈ ಸಿನಿಮಾ ನೋಡೋದಕ್ಕೆ ಫಸ್ಟ್ ಥಿಂಗ್ ರಶ್ಮಿಕಾ ಮಂಡಣ್ಣ ನಮ್ ಕನ್ನಡದವರು ಇರ್ಲಿ, ಸ್ವಲ್ಪ ಅಭಿಮಾನ ಇದೆ, ಆ ಲೆವೆಲ್ ಇಲ್ಲ. ಎರಡನೇದು ಛತ್ರಪತಿ ಶಿವಾಜಿ ಅವರ ಮಗನ ಸ್ಟೋರಿ ಆಗಿರೋದ್ರಿಂದ ಯಾವ ರೀತಿ ಇರ್ಬೋದು ಅನ್ನೋ ಒಂದು ಕ್ಯೂರಿಯಾಸಿಟಿ. ಟ್ರೈಲರ್ ಒಳಗಡೆ ಸಿಂಹದ ಬಾಯಿನ ಹರಿದಾಗ್ತಾ ಇರೋ ಸೀನು ಇಷ್ಟನ್ನು ನೋಡಿದಾಗ ಸಿನಿಮಾ ನೋಡ್ಲೇಬೇಕು ಅನ್ನೋ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಆದ್ರೆ ಥಿಯೇಟರ್ ಒಳಗಡೆ ಕೂತ್ಕೊಂಡಾಗ ಡ್ರ್ಯಾಗ್ ಆಗುತ್ತೆ. ಬರೋಬ್ಬರಿ 1.5 ಗಂಟೆ. ಲಾಸ್ಟ್ 1 hour ನಿಮ್ಮನ್ನ ಎಂಟರ್ಟೈನ್ ಮಾಡೋದ್ರ ಜೊತೆಗೆ ಫುಲ್ ಪೈಸಾ ವಸೂಲ್ ಮಾಡುತ್ತೆ ಈ ಸಿನಿಮಾ. ಹಿಸ್ಟ್ರಿ ನೆವರ್ ರಿಪೀಟ್ ಅನ್ನೋದನ್ನ ಪ್ರೂವ್ ಮಾಡ್ತಾರೆ ಸಂಭಾಜಿ ಮಹಾರಾಜ್. ಫೈನಲ್ ಆಗಿ ಈ ಸಿನಿಮಾ ನನಗಂತೂ ತುಂಬಾನೇ ಇಷ್ಟ ಆಯ್ತು. ಲಾಸ್ಟ್ 1 hour ಹಿಸ್ಟ್ರಿಲ್ ನಡೆದಿರುವಂತ ಟ್ರೂ ಇವೆಂಟ್ ಗಳ ಬಗ್ಗೆ ನಮ್ಗೆ ಓದೋದಕ್ಕೆ ಟೈಮ್ ಇಲ್ಲ, ಬಟ್ ನೋಡೋದಕ್ಕಂತೂ ಟೈಮ್ ಇದೆ. ಹೋಗಿ ನೋಡ್ಕೊಂಡ್ ಬನ್ನಿ.